ಪ್ರತಿ ವರ್ಷನೂ ನನ್ನ ಬರ್ಡೇ ದಿನ ಮಳೆ ಅಂತೂ ಬಂದೇ ಬರುತ್ತೆ. ಇವತ್ತು ಕೂಡ ಬಂತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಅಷ್ಟೇ ತುಂಬಾನೇ ಬೇಗ ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಕೆಟ್ ಇಟ್ಕೊಂಡು ಸೀದಾ ಹೊರಗಡೆ ಬಂದೆ. ನಮ್ಮ ಝೂಝು ಅಂತೂ ಇವಾಗ ಏನು ಕೆಲಸನೂ ಮಾಡಕ್ ಬಿಡೋದೇ ಇಲ್ಲ, ಅಡ್ಡಡ್ಡನೆ ಬರ್ತಾನೆ. ಸೊ ಬಾಗಿಲು ಸಾರಿಸ್ಕೋಬೇಕಿತ್ತು, ಬಾಗಿಲೆಲ್ಲ ಸಾರಿಸ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ರಂಗೋಲಿ ಬಿಟ್ಕೊಂಡೆ. ಬೆಳಗ್ಗೆನೆ ಬೇಗ ಎದ್ದು ಬಾಗಿಲು ಸಾರಿಸಿ ಬಾಗಿಲ್ಗೊಂದು ರಂಗೋಲಿ ಹಾಕ್ದಾಗ್ಲೇ ಚಂದ. ಈಗಿನ ಹೆಣ್ಮಕ್ಳಂತೂ ಅದನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಹಂಗೇನೆ ಒಳಗಡೆ ಬಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಂಡೆ. ನಮ್ಮ ಝೂಝು ಅಲ್ಲೆಲ್ಲೇ ಟಾಯ್ಲೆಟ್ ಮಾಡ್ತಿರ್ತಾನೆ. ಸೊ ನಾನಂತೂ ದಿನಕ್ಕೆ 2 ಸಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೋತೀನಿ ಚೆನ್ನಾಗಿ ಕರೆಕ್ಟಾಗಿ. ಲೈಫಲ್ಲಿ ಎಲ್ರಿಗೂ ಅವ್ರ ಬರ್ಡೇ ದಿನನೇ ಸ್ಪೆಷಲ್ ಡೇ ಆಗಿರುತ್ತೆ. ಸೊ ನನಗಂತೂ ಯಾವತ್ತೂ ಆ ತರ ಫೀಲ್ ಆಗಿಲ್ಲ. ಲೈಫಲ್ಲಿ ನಾನು ತುಂಬಾ ಜನ ಎಲ್ಲರನ್ನೂ ಕಳ್ಕೊಬಿಟ್ಟಿದ್ದೀನಿ. ಸೊ ಹಾಗಾಗಿ ನನ್ನ ಬರ್ಡೇನ ನನ್ಗೆ ಇಷ್ಟ ಆಗೋ ತರ ಸಿಂಪಲ್ ಆಗಿ ನಾನು ಮಾಡ್ಕೋತೀನಿ. ಯಾವತ್ತು ನನಗೆ ಆಡಂಬರವಾಗಿ ಹೊರಗಡೆ ಹೋಗ್ಬಿಟ್ಟು ಪಾರ್ಟಿ ಗೀಟಿ ಅಂತ ನನಗೆಲ್ಲ ಇಷ್ಟ ಆಗಲ್ಲ. ಸೊ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮನೇಲಿ ಪೂಜೆ ಮಾಡ್ತೀನಿ. ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಈ ಡ್ರೆಸ್ ನನಗೆ ತುಂಬಾನೇ ಇಷ್ಟ ಆಗೋಯ್ತು. ವೈಟ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಕೂಡ ತುಂಬಾನೇ ಸಖತ್ತಾಗಿದೆ. ಸೊ ನನಗೆ ಇಷ್ಟ ಆಯ್ತು, ತಗೊಂಡೆ. ಇವತ್ತು ನಾನು ಯಾವ ತರ ಕಾಣಿಸ್ತಿದ್ದೀನಿ ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ಈ ಡ್ರೆಸ್ ಪ್ರೈಸ್ ಬಂದ್ಬಿಟ್ಟು 650. ನನಗಂತೂ ವರ್ತ್ ಅನ್ಸ್ತು. ಸೊ ಹಾಗಾಗಿ ಕೊಟ್ಟೆ. ಇನ್ನು ಹೊರಗಡೆ ಬಂದ್ಬಿಟ್ಟು ಬಾಗಿಲಿಗೆ ತೋರಣ ಹಾಕೋಣ ಅಂತ ಹೇಳ್ಬಿಟ್ಟು ತೋರಣ ಹಾಕ್ತಾ ಇದ್ದೀನಿ. ಇನ್ನು ನಾನು ಪ್ರತಿ ವರ್ಷನೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಹೋದ ವರ್ಷ 10 ವರ್ಷ ಯಾವ ತರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಮತ್ತೆ ಏನ್ ಬಟ್ಟೆ ಹಾಕೊಂಡಿದ್ದೆ, ಎಲ್ಲಿ ಹೋಗಿದ್ದೆ ಅಂತಾನೆ ಯೋಚನೆ ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಪೂಜೆನ ಮಾಡ್ತಾ ಇರ್ತೀನಿ. ಇನ್ನು ದೇವರಿಗೆ ಪೂಜೆ ಮಾಡಕ್ಕೆ ಬೆಳಗ್ಗೆನೆ ಹೂವ ಎಲ್ಲ ತಗೊಂಡ್ಬಂದಿದ್ದೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಈ ವರ್ಷ ಬೇರೆ ನನ್ ಬರ್ಡೇ ವೆಗ್ನೆಸ್ಡೇ ಬಂದ್ಬಿಟ್ಟಿದೆ. ಹೊರಗಡೆ ದೇವಸ್ಥಾನಗಳು ಓಪನ್ ಇರುತ್ತೋ ಇಲ್ವೋ ಅನ್ನೋದೇ ಸ್ವಲ್ಪ ಯೋಚನೆ ಆಗ್ಬಿಟ್ಟಿತ್ತು. ಅದಕ್ಕೆ ಮನೇಲೆ ಪೂಜೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ದೇವ್ರಿಗೆ ಹೂವ ಎಲ್ಲ ಮುಡಿಸ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದೆ. ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು, ದೇವ್ರನ್ನ ನೋಡ್ಬೇಕು ಅಂತ ಏನಿಲ್ಲ. ದೇವ್ರು ಎಲ್ಲಾ ಕಡೆನೂ ಇರ್ತಾನೆ. ಮನೇಲೆ ಪೂಜೆ ಮಾಡಿದ್ರೆ ಸಾಕು ಅಂತ ಅನ್ಕೊಂಡು ನೆಮ್ಮದಿಯಾಗಿ ಮನೇಲೆ ಪೂಜೆ ಮಾಡಿದೆ. ಇನ್ನು ಬಾಲ್ಕನಿಲಿ ನಾನು ತುಳಸಿ ಗಿಡನ ಇಟ್ಬಿಟ್ಟಿದೀನಿ. ನೋಡಿ, ಮಳೆ ಅಂತೂ ಬರ್ತಾನೆ ಇದೆ. ವರ್ಷನೂ ನನ್ನ ಬರ್ಡೇ ದಿನ ಮಳೆ ಬಂದೇ ಬರುತ್ತೆ. ಇಲ್ಲಿ ಝೂಝುಗೆ ಕುಂಕುಮ ಹಚ್ತೀನಿ, ಬಾ ಮಗ್ನೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನು ಬರ್ಲೇ ಇಲ್ಲ. ಅವನಿಗೆ ಏನೋ ಒಂಥರ ಭಯ. ಹೊಗೆ ಆಡ್ಬೇಕಾದ್ರೆ ಮತ್ತೆ ಬೆಂಕಿ ಎಲ್ಲ ಕಾಣಿಸ್ತು ಅಂತಂದ್ರೆ ಅವನಿಗೆ ಭಯ ಪಡ್ಕೋತಾನೆ. ನೋಡಿ ಯಾವ ತರ ಹಿಂದಿಂದೆ ಹೋಗ್ತಿದ್ದಾನೆ ಅಂತ. ಮಳೆ ಅಂತೂ ಹೆವಿ ಜೋರ್ ಬಂತು. ನಾನು ಪೂಜೆ ಮಾಡ್ಬೇಕಾದ್ರೆ ಅಂತೂ ಸಖತ್ತಾಗಿ ಮಳೆ ಬಂತು. ಇನ್ನು ಊಟಕ್ಕೆಲ್ಲಾದ್ರೂ ಒಂದೊಳ್ಳೆ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ ಅಂತ ಅನ್ಕೊಂಡೆ. ಆದ್ರೆ ಈ ಮಳೆ ಅಂತೂ ಬಿಡೋಂಗ್ ಕಾಣ್ಲೇ ಇಲ್ಲ. ಸೊ ಅದಕ್ಕೋಸ್ಕರನೇ ಮನೇಲೆ ಆರ್ಡರ್ ಮಾಡ್ಕೊಂಬಿಟ್ಟೆ. ಬಿರಿಯಾನಿ ಮತ್ತೆ ಕಬಾಬ್ ಮಾಡಿದೆ. ನನ್ನ ಝೂಝುಗಂತೂ ಇವತ್ತು ಒಳ್ಳೆ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಪಾಪಚ್ಚಿ ಅಲ್ವಾ ಅವನು. ನಾನು ಹೊರಗಡೆ ಹೋಗಿ ತಿಂದ್ಬಿಟ್ಟೆ ಅಂತಂದ್ರೆ ಅವನಿಗೂ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಮನೇಲೆ ಆರ್ಡರ್ ಮಾಡಿದೆ. ಇವತ್ತಿನ ಡೇ ಈ ತರ ಇತ್ತು. ಇಷ್ಟ ಇದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.